Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇವತ್ತೇನು ಬಿಜೆಪಿ ಮತ್ತು ಜೆಡಿಎಸ್ನ ಮತ್ತೊಮ್ಮೆ ಎರಡನೇ ಮೈತ್ರಿಯನ್ನು ಇವತ್ತು ನಾನು ಪ್ರಾರಂಭ ಮಾಡಿರೋದು ನನ್ನ ವೈಯಕ್ತಿಕವಾದ ಸ್ವಾರ್ಥಕ್ಕಲ್ಲ. ಈ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ, ಸಂಪದ್ಭರಿತವಾಗಿದೆ. ಆ ಹಣವನ್ನು ಸಂಪದ್ಭರಿತವಾಗಿ ಖಜಾನೆ ತುಂಬಿಸಿರ್ತಕ್ಕಂಥವ್ರು ನಾವಲ್ಲ, ಇಲ್ಲಿ ಕೂತಿದ್ದೀರಲ್ಲ ಅಮಾಯಕ ಜನ, ನೀವು ತುಂಬಿಸಿರ್ತಕ್ಕಂಥ ನಿಮ್ಮ ಹಣ ಅದು ಇವತ್ತು ಈ ಖಜಾನೆ ತುಂಬಿರ್ತಕ್ಕಂಥದ್ದು. ಆ ಖಜಾನೆ ತುಂಬಿಸ್ತಂಥ ನಿಮ್ಗಳ ಮುಂದೆ ಈ ಕಾಂಗ್ರೆಸ್ನವ್ರು 11 ತಿಂಗಳಿಗೆ ಚಂಬಿಡ್ಕೊಂಬಂದವ್ರೆ. ಇನ್ನೇನು 4 ವರ್ಷದಲ್ಲಿ ಇನ್ನೇನು ಆಗ್ಬೋದು ಪರಿಸ್ಥಿತಿ ಯೋಚನೆ ಮಾಡಿ. 1,05,000 ಕೋಟಿ ಸಾಲ ಇದೊಂದು ವರ್ಷ ಮಾಡಿದ್ದಾರೆ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. 1,05,000 ಕೋಟಿ ಹೇಳ್ತಾ ಇದ್ದಾರೆ. ನಮ್ಮ ತಾಯಂದರಿಗೆ 2,000 ಕೊಡ್ತಾ ಇದ್ದೇವೆ. ಫ್ರೀ ಬಸ್ ಪಾಸು, ಯುವಕರಿಗೆ ಯುವನಿಧಿ ಕಾರ್ಯಕ್ರಮ, ಅದೆಂಥದ್ದು ಕರೆಂಟು 200 ಯೂನಿಟ್ಟು, ಇದೆಲ್ಲ ಹೇಳ್ಕೊಂಡಿದ್ದಾರೆ. 10 kg ಅಕ್ಕಿ, ಇದಕ್ಕೆ 52,000 ಕೋಟಿ ಖರ್ಚು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಈ 52,000 ಕೋಟಿ ಖರ್ಚೆಲ್ಲಿದ್ದು ಮಾಡ್ತಾವ್ರೆ? 1,05,000 ಕೋಟಿ ಸಾಲ ತಂದು ನಿಮ್ಮ ಹೆಸರಿನಲ್ಲಿ 52,000 ಕೋಟಿ ಖರ್ಚು ಮಾಡ್ತೀವಿ ಅಂತ ತೋರಿಸಿ, ಇನ್ನು 52,000 ಕೋಟಿ ಎಲ್ಲೋಯ್ತಾ ಇದೆ ದುಡ್ಡದು? ಆ ದುಡ್ಡು ತೀರ್ಸಾರೆ ಯಾರು? ಸಾಲ ತೀರ್ಸಾರೆ ಯಾರು? ಯೋಚನೆ ಮಾಡಿ ನೀವುಗಳು. ಇವತ್ತು ಈ ರಾಜ್ಯದಲ್ಲಿ ಒಂದೊಂದು ಕುಟುಂಬದಲ್ಲಿರ್ತಕ್ಕಂಥ ನಿಮ್ಮ ಕುಟುಂಬದ ತಾಯಂದಿರಿರಲಿ, ಮಕ್ಕಳಿರಲಿ, ಎಲ್ಲರ ತಲೆಯ ಮೇಲೆ 36,000 ರೂಪಾಯಿಗಳ ಸಾಲದ ಹೊರೆ ನಿಮ್ಮ ಮೇಲೆ ಹೊರಿಸಿದ್ದಾರೆ. ಸಿದ್ದರಾಮಯ್ಯರು ಸಾಲ ಒತ್ತುಗಳಲ್ಲ, ಡಿ ಕೆ ಶಿವಕುಮಾರ್ ಒತ್ತುಗಳಲ್ಲ, ನಾವು ಒತ್ತುಗಳಲ್ಲ. ಆ ಖಜಾನೆ ಖಾಲಿ ಮಾಡಿರ್ತಕ್ಕಂಥ ಸಾಲ ತೀರಿಸೋದು ನಾವು ತೀರಿಸಲ್ಲ, ನೀವೇ ತೀರಿಸಬೇಕು. ಇದು ಇರ್ತಕ್ಕಂಥ ಈ ಒಂದು ವ್ಯವಸ್ಥೆ. ನಾನು 2018ರಲ್ಲಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿಕೊಟ್ಟೆ. ಒಂದೊಂದು ಕುಟುಂಬಕ್ಕೆ 2 ಲಕ್ಷ 3 ಲಕ್ಷ ದುಡ್ಡು ಬಂತು. ನಾನು ಏನು ದೊಡ್ಡ ಜಾಹೀರಾತು ಹಾಕೊಂಡು ನಾನು ರೈತರಿಗೆ ಇಷ್ಟು ಕೊಟ್ಟೆ ಅಷ್ಟು ಕೊಟ್ಟೆ ಅಂತ ನಾನು ದಿನ ಹೇಳ್ಕೊಳ್ತಿರಲಿಲ್ಲ. ಇಲ್ಲ ಪತ್ರಿಕೆಗಳಲ್ಲಿ 100 ಕೋಟಿ ಖರ್ಚು ಮಾಡಿ ನಾನು ನೋಡ್ರಪ್ಪ ರೈತರಿಗೆ ಇದು ಮಾಡಿದೆ ಅಂತೇಳಿ ನಾನು ಮಾಡಿದ್ದಲ್ಲ. ಆ 25,000 ಕೋಟಿನೂ ಕೊಟ್ಟಿದ್ದು ನಿಮ್ಮ ದುಡ್ಡು ನಿಮಗೆ ಕೊಟ್ಟಿದ್ದೀನಿ. ಏನು ನಮ್ಮಪ್ಪನ ಮನೆಯಿಂದ ತಂದು ಕೊಟ್ಟು ನಾನು ನಿಮಗೆ? ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಒಬ್ಬ ರೈತನ ಮಗನಿಗೆ ಶಕ್ತಿ ತುಂಬಿದ್ದೀರಿ. ಅವ್ರ ಕಷ್ಟ ನನಗೆ ಗೊತ್ತಿದೆ, ಅವ್ರ ಕಷ್ಟ ನನಗೆ ಗೊತ್ತಿದೆ. ಈ ಚುನಾವಣೆಯಲ್ಲಿ ನಮ್ಮ ಜಾಧವ್ ಅವರಿಗೆ ಅವರ ಗುರುತು, ಕಮಲದ ಗುರುತು, ಕ್ರಮ ಸಂಖ್ಯೆ ನಂಬರ್ 1. ಈ ಚುನಾವಣೆಯಲ್ಲಿ ಕನಿಷ್ಠ ಜೇವರ್ಗಿನಲ್ಲಿ 30,000ಕ್ಕೂ ಹೆಚ್ಚಿನ ಮತ ಕಾಂಗ್ರೆಸ್ಗಿಂತ ಮುನ್ನಡೆಯನ್ನು ನೀವು ಕೊಡಿ. ಇಲ್ಲಿ ನಿಮ್ಮ ಮಗನಾಗಿ ಏನಿದ್ದಾನೆ ದೊಡ್ಡಪ್ಪ ಗೌಡ್ರು, ಅವರಿಗೆ ಎಲ್ಲ ರೀತಿಯ ಶಕ್ತಿಯನ್ನು ತುಂಬಿಕೊಡೋದು ನನ್ನ ಜವಾಬ್ದಾರಿ. ನಿಮ್ಮೆಲ್ಲರ ಮುಂದೆ ಇವತ್ತು ನಾನು ಮಾತು ಕೊಡ್ತಾ ಇದ್ದೇನೆ. ನನ್ನ ಜವಾಬ್ದಾರಿ. ಯಾವ ಕಾರಣಕ್ಕೂ ಅನ್ಯಾಯ ಮಾಡಿದೆ. ಇಲ್ಲಿ ನಮ್ಮ ಶರಣಗೌಡರು ಕೂತಿದ್ದಾರೆ. ಶರಣಗೌಡ ಶಾಸಕನಾಗಿ ನಾನು ನೋಡಲ್ಲ, ನಮ್ಮ ಕುಟುಂಬದ ಮಗ ಅಂತಕ್ಕಂಥ ರೀತಿಯಲ್ಲಿ ಶರಣಗೌಡನ ನಾನು ಪ್ರೀತಿಸೋದು. ಅವ್ರ ತಂದೆ ನಮ್ಮ ಜೊತೆಯಲ್ಲಿ ಇದ್ದರು. ಅಗಲಿಕೆ ಏನಾಗಿದೆ? ಅವರು ದೇವೇಗೌಡರು ತಮ್ಮ ಅಂತಕ್ಕಂಥ ಭಾವನೆಯಲ್ಲಿ ಜೀವನ ಮಾಡ್ಕೊಂಡು ಬಂದಿದ್ದಾರೆ. ದೇವೇಗೌಡರು ಕುಟುಂಬದವರು ಅಂತಕ್ಕಂಥ ಶರಣಗೌಡರು ನನಗೂ ಸ್ವಲ್ಪ ಕೆಲವು ವಿಷಯಗಳಲ್ಲಿ ನಮ್ಮ ತೀರ್ಮಾನಗಳಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅವ್ನು ನೇರವಾಗಿ ಮಾತಾಡ್ತಾನೆ. ಆದರೆ ಮನಸ್ಸು ಶುದ್ಧ ಇಟ್ಕೊಂಡಿದ್ದಾನೆ, ಮನಸ್ಸಿನಲ್ಲಿ ಏನೂ ಇಟ್ಕೊಳ್ಳಲ್ಲ. ಭಾಳ ಜನ ಮಾಧ್ಯಮ ಸ್ನೇಹಿತರು ತಿಳ್ಕೊಂಡ್ಬಿಟ್ಟಿದ್ದಾರೆ, ಏನೋ ಆಗೋಗ್ಬಿಡ್ತು ಶರಣಗೌಡರಿಗೂ ಕುಮಾರಸ್ವಾಮಿಗೂ ಅಂತ. ಶರಣಗೌಡರಿಗೂ ನಮಗೂ ಏನೂ ಆಗಲ್ಲ. ಅವನು ನಮ್ಮ ಮನೆ ಮಗ ಅಂತಕ್ಕಂಥ ಮಾತನ್ನು ಅವತ್ತೇನು ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೇನೆ. ಅವನು ನಿಯತ್ಗಾರ. ಅವನ ಮೇಲೆ ಯಾರೂ ಅನುಮಾನ ಪಡೋದಿಲ್ಲ. ಬಟ್ ಅವನು ಸ್ವಾಭಿಮಾನಿ. ಅವನ ಮನಸ್ಸಿಗೆ ಏನು ಬಂತು ಅದು ನೇರವಾಗಿ ಹೇಳ್ತಾನೆ. ಅದು ಸ್ವಲ್ಪ ಈ ಕೇಸು ಅದೇ, ಈ ದೊಡ್ಡ ಬೋಡ್ರ ಕೇಸು ಅದೇ. ನಾನು ಅವ್ರನ್ನೂ ನೋಡಿದ್ದೇನೆ. ಅದರಿಂದ ಇವತ್ತು ನಿಮ್ಮ ಪ್ರೀತಿ ಏನಿದೆ ಆ ಪ್ರೀತಿ ಅವ್ರ ಮೇಲೆ ಇಡಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.
Associate sponsor Ultratech Cement.